ನರ್ಮದಾ ನದಿ ಕಾಳಗ ಹೇಳಬೇಕಾದ್ರೆ ಸುಮಾರು ಏನಂತಂದ್ರೆ ಮಿನಿಮಮ್ ಒಂದು ಅರ್ಧ ಗಂಟೆ ಬೇಕ್ರಪ್ಪ. ಒಬ್ಬೊಬ್ರು ಹೇಳ್ತಿರ್ತಾರೆ, ಇಮ್ಮಡಿ ಪುಲಕೇಶಿ ಬಂದ, ಹರ್ಷವರ್ಧನ ಬಂದ, ಇಮ್ಮಡಿ ಪುಲಕೇಶಿ ಗೆದ್ದ, ಹರ್ಷವರ್ಧನ ಸೋತ. ಕ್ರಿಸ್ತಶಕ 634. ಅವನು ಎದಕ್ಕೆ ಬಂದ, ಇವನು ಎದಕ್ಕೆ ಬಂದ, ಯಾಕೆ ಯುದ್ಧ ನಡೀತಲ್ಲಿ, ಯಾರು ಗೆದ್ರು, ಯಾರು ಹೆಂಗ ಹೊಡೆದ್ರು, ಯಾರಿಗೆ ಗೇಟ್ ಬಿತ್ತು, ಯಾರು ಕೆಳಗೆ ಬಿತ್ತು, ಯಾರು ಮೇಲ್ ನಿಂತು, ಕತ್ತಿ ಯಾರು ಮುಂದಕ್ಕೆ ಬಂದಿತ್ತು, ಅದು ಇಂಪಾರ್ಟೆಂಟ್ ರೀ. ಅಲ್ಲಿ ಯಾವ ಒಪ್ಪಂದ ಆತು, ಯಾರಿಗೆ ಯಾವ ಬಿರುದು ಬಿತ್ತು ಅನ್ನೋದು ಬಿಟ್ಟು ಹಿಮ್ಮಡಿ ಪುಲಕೇಶಿ ಬಂದ, ಹರ್ಷವರ್ಧನ ಬಂದ, ಇಬ್ಬರ ನಡುವೆ ನಡೀತು, ಅವನು ಗೆದ್ದ, ಇವನು ಸೋತ, ಅವನಿಗೆ ಬಿರುದು ಬಂತು, ಇವನು ಓಡಿ ಹೋದ. 634 ಮುಗೀತು. ಖಲಾಸ್, ಒಂದೇ ನಿಮಿಷ. ಅವನು ಯಾಕೆ ಬಂದು, ಇವನು ಯಾಕೆ, ನೀವ್ ಯಾಕೆ ಬಂದಿರಿ ಇಲ್ಲಿ? ಕೆಲಸ ಇಲ್ಲ ಅದಕ್ಕೆ ಬಂದಿರಿ. ಇಸ್ ಇಟ್ ಕರೆಕ್ಟ್? ಕರೆಕ್ಟ್ ತಾನೆ? ಕೆಲಸ ಇಲ್ಲ ಅಂತ ದಯವಿಟ್ಟು ಬೇಜಾರಾಗಬಾರಪ್ಪ, ಕೆಲಸ ತಗೊಳಕ್ ಬಂದಿದ್ದೀರಾ. ಓಕೆ, ಸೊ ಇಂಗ್ಲೀಷ್ನಲ್ಲಿ ಜಾಬ್ಲೆಸ್ ಸಿಂಪಲ್, ಯಾಕಂದ್ರೆ ಅದು ಪರಭಾಷೆ. ಇಂಗ್ಲೀಷ್ ಬಂದವರೆಲ್ಲ ಶಾಣೆ ಅಲ್ಲಪ್ಪ. ಮತ್ತೆ ಹಂಗೆ ತಿಳ್ಕೊಂಡಿರಿ, ಇಂಗ್ಲೀಷ್ ಬಂದವರು ಟ್ಯಾಲೆಂಟೆಡ್ ಅನ್ಸರ. ಗೋವಾದಲ್ಲಿ 3 ವರ್ಷದ ಹುಡುಗನು ಇಂಗ್ಲೀಷ್ ಮಾತಾಡ್ತಾನ, ನಾಗಾಲ್ಯಾಂಡ್ ಒಳಗೆ 2 ವರ್ಷದ ಮಗನು ಇಂಗ್ಲೀಷ್ ಹಂಗಂತೇಳಿ ಟ್ಯಾಲೆಂಟ್ ಅವನು. ಅಂದ್ರೆ ಲ್ಯಾಂಗ್ವೇಜ್, ಅದು ಇಟ್ಸ್ ಅ ಲ್ಯಾಂಗ್ವೇಜ್, ಯೂಸ್ಲೆಸ್. ಈ ತೆಲುಗು, ಹಿಂದಿ, ಮರಾಠಿ ಹೆಂಗೆ ಲ್ಯಾಂಗ್ವೇಜ್ ಐತಲ್ರಪ್ಪ, ಇದು ಒಂದು ಲ್ಯಾಂಗ್ವೇಜ್. ಹಂಗೆ ಅದ್ರ ಬಗ್ಗೆ ನಾವು ಕಲಿಯುವಂಥ ಅವಶ್ಯಕತೆ ಇಲ್ಲ. ನಮ್ಮ ಕನ್ನಡನೇ ಮೊದಲು ಸರಿಯಾಗಿ ಕಲ್ಕೋರಿ. ಅದಕ್ಕಂತೇಳಿ ಕಡ್ಡಾಯ ಕನ್ನಡ ಭಾಷೆ. KPS ಎಕ್ಸಾಮ್ನಲ್ಲಿ 35 ಮಾರ್ಕ್ಸಿಗೆ KPS ಒಳಗೆ ಏನೈತ್ರಿ, ಕನ್ನಡ ಕಡ್ಡಾಯ ಐತ್ರಿ. ಇಲ್ಲಿ 35 ಮಾರ್ಕ್ಸ್ ಅದ. ಅಚ್ಚ ಕನ್ನಡ ಪದನೇ ಗುರುತಿಸೋಕ್ಕಾಗೋದಿಲ್ಲ ನಮ್ಗೆ. ಏನು ಇಂಗ್ಲೀಷ್ ಯಾಕೆ ಕಲಿಬೇಕಾಗ್ತದ? ಓಕೆ, ಎಸ್. ನರ್ಮದಾ ನದಿ ಕಾಳಗ ಹೇಳ್ಬೇಕಾದ್ರೆ ಇದು ಸ್ಟೇಜ್ ಬೇಕು ಅದಕ್ಕೆ. ಆದರೂ ಏನಂತಂದ್ರೆ ಅದನ್ನ ಹಂಗೆ 1 ನಿಮಿಷ 2 ನಿಮಿಷ ಒಳಗೆ ಮುಗಿಸೋಕ್ಕಾಗಲ್ಲಪ್ಪ. ಯಾಕಂತಂದ್ರೆ ಅದು ಮೊದಲೇ ಅದು ಅಲ್ಲಿ ಯುದ್ಧಗಳು, ಅದು ಏನಂತಂದ್ರೆ ಅದಕ್ಕಿಂತ ಹಿನ್ನೆಲೆ ಇರ್ತದೆ. ಅದು ಆ ಹಿನ್ನೆಲೆ ಬಂದು ಅವರಿಬ್ಬರು ಯಾವ ರೀತಿಯಾಗಿ ಓಡಿ ಹೋದ್ರು, ಯಾವ ರೀತಿಯಾಗಿ ಓಡಿ ಬಂದ್ರು, ಹೆಂಗಿತ್ತು ಆ ಸನ್ನಿವೇಶ, ಅವನು ಯಾಕೆ ಬಂದ, ಇವನು ಯಾಕೆ ಬಂದ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತದ್ರಿ ಅಲ್ಲಿ. ಆದರೂ ಒಂದು 5 ಮಿನಿಟ್ಸ್ ಅಲ್ಲಿ ನಿಮ್ಗೆ ಅದರ ಬಗ್ಗೆ ಒಂದು ಗ್ಲಾನ್ಸ್, ಜಸ್ಟ್ ಟ್ರೈಲರ್ ರೂಪದಲ್ಲಿ ನಿಮ್ಗೆ ಅದನ್ನ ತೋರಿಸಿ ಹೋಗ್ತೇನೆ. ಅದಕ್ಕೆ ರಿಯಲ್ ಫಿಲ್ಮ್ ಬೇಕಾದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕಾಗ್ತದ. ಯಾಕಂದ್ರೆ ಸುಮ್ಮನೆ ಅದು ನಾಟಕೀಯ ಆಗ್ತದ್ರಿ, ನಾಟಕ ಮಾಡಬೇಕಾಗ್ತದೆ. ನಾಟಕ ಮಾಡಕ್ಕೆ ನಮಗೆ ಬರುವುದಿಲ್ಲ. ಯಾಕಂದ್ರೆ ಅದು ಅಲ್ಲಿ ಸನ್ನಿವೇಶ, ಮಾತಾಡೋ ಸನ್ನಿವೇಶ ಬರ್ತಾವ್ರಿ. ಹಿಂಗ ಇಮ್ಮಡಿ ಪುಲಕೇಶಿ ಮಾತಾಡ್ತಾನೆ, ಆ ಕಡೆ ಹರ್ಷವರ್ಧನ ಮಾತಾಡ್ತಾನ್ರಿ. ಈ ಬೊಬ್ಬರುವಾರ ನೋಡಿದ್ದೀರಾ? ಸೇಮ್ ಸಿಚುವೇಶನ್. ಕೆಲವು ಫಿಲ್ಮ್ಗಳು ನಾವು ಅನ್ಕೊಂತೀವಿ, ಎಂಥ ಕಲಾವಿದರು ಮರಿ, ಇವ್ರು ಹೆಂಗೆಲ್ಲ ಮಾಡಿದ್ದಾರೆ. ಇವ್ರೇನು ಮಾಡಿಲ್ಲ, ಇಂದ ನಮ್ಮ ಇತಿಹಾಸದ ಒಂದು ಚಿತ್ರಗಳನ್ನು ನೋಡಿ ಮಾಡಿದ್ದಾರೆ ಫಿಲ್ಮ್ ಅಷ್ಟೇ. ಓಕೆ, ಎಸ್. ನರ್ಮದಾ ನದಿ ಕಾಳಗ ಕ್ರಿಸ್ತಶಕ 634 ನರ್ಮದಾ ನದಿ ಕಾಳಗ ನಡೀತ್ರಿ. ಈ ನರ್ಮದಾ ನದಿ ಕಾಳಗ ಯಾರ್ಯಾರ ನಡುವೆ ನಡೀತಂದ್ರ, ಉತ್ತರ ಪತೇಶ್ವರ ಹರ್ಷವರ್ಧನ, ದಕ್ಷಿಣ ಪತೇಶ್ವರ ಇಮ್ಮಡಿ ಪುಲಕೇಶಿ. ಹಾಗಾದ್ರೆ ಯುದ್ಧಕ್ಕೆ ಕಾರಣ ಏನ್ರಿ? ಯುದ್ಧಕ್ಕೆ ಕಾರಣ 2 ರೀಸನ್ಸ್ ರೀ. ರೀಸನ್ ನಂಬರ್ 1 ಏನಂತಂದ್ರ, ಇಮ್ಮಡಿ ಪುಲಕೇಶಿಯು ಹರ್ಷವರ್ಧನನ ಅಳಿಯ ವಲ್ಲಭಿಯ ಅರಸ 2ನೇ ಧ್ರುವಸೇನನ ಮೇಲೆ ದಾಳಿಯಿಟ್ಟು, ಗುಜರಾತಿನ ವಲ್ಲಭಿಯ ಅರಸ 2ನೇ ಧ್ರುವಸೇನನ ಮೇಲೆ ದಾಳಿಯಿಟ್ಟು ಅವನನ್ನು ಸೋಲಿಸಿ ಕಪ್ಪ ಕಾಣಿಕೆ ಪಡೆದಿದ್ದು ಅಲ್ಲದೆ ಅಪಾರವಾದ ಸಂಪತ್ತನ್ನು ಪಡ್ಕೊಂಡು ಬಾದಾಮಿಗೆ ಬಂದಿದ್ದ ಇಮ್ಮಡಿ ಪುಲಕೇಶಿ. ಧ್ರುವಸೇನ ಹರ್ಷನಿಗೆ ಏನಾಗ್ಬೇಕ್ರಿ? ಅಳಿಯ. ಹರ್ಷ ಧ್ರುವಸೇನಿಗೆ ಏನಾಗ್ಬೇಕ್ರಿ? ಮಾವ. ಹಳೆಯ ಮಾವನ ಒಂದು ನಂಟು, ಆ ಒಂದು ಗುಟ್ಟು, ಆ ಅಳಿಯ ಮಾವನಿಗೆ ಪತ್ರ ಬರ್ದ್ರಿ, ಮಾವ ಅವ್ರು ಯಾರೋ ಇಮ್ಮಡಿ ಪುಲಕೇಶಿ ಅಂತೆ, ನಮ್ಮ ವಲ್ಲಭಿಗೆ ಬಂದು ನನ್ನನ್ನು ಸೋಲಿಸಿ ಅಪಾರವಾದ ಸಂಪತ್ತನ್ನು ತಗೊಂಡು ಕಪ್ಪ ಕಾಣಿಕೆಯನ್ನು ಸ್ವೀಕರಿಸುವುದಾ ಅಂತೇಳಿ ಪತ್ರ ಬರ್ದ್ರಿ ಇಮ್ಮಡಿ ಹರ್ಷವರ್ಧನ್ಗ ಪತ್ರ ಬರೆದಿದ್ದರಿಂದ ಹರ್ಷವರ್ಧನ, ಇದು ಒಂದು ರೀಸನ್ ರೀ. ಸೆಕೆಂಡ್ ರೀಸನ್ ಏನಂದ್ರೆ, ಹರ್ಷವರ್ಧನ ಈ ಎಲ್ಲೋ ಸಣ್ಣ ಬಾದಾಮಿ
ಇಡೀ ದಕ್ಷಿಣ ಭಾರತವನ್ನೇ ತನ್ನ ಕಂಟ್ರೋಲ್ನಾಗ ಇಟ್ಕೊಂಡಿದ್ರು ಇಮ್ಮಡಿ ಪುಲಕೇಶಿ. ಕಂಚಿ ಪಲ್ಲವರು, ತಾಂಜಾವೂರಿನ ಚೋಳರು, ಈ ರಾಷ್ಟ್ರಕೂಟರ ಸಾಮಂತರನ್ನಾಗಿ, ಇನ್ನೂ ಬಂದಿರಲಿಲ್ಲ ರಾಷ್ಟ್ರಕೂಟರು, ಮೀನ್ಸ್ ಸಣ್ಣವರಿದ್ದರು ಅವಾಗಿನ ಜೇಸ್ ಮೂಮೆಂಟ್ ಇತ್ರಿ. ಅಂಡ್ ಇಡೀ ಚೋಳರು, ಪಾಂಡ್ಯರು, ಚೇರರು, ವಂಗ, ಕಳಿಂಗ ಇವರೆಲ್ಲರನ್ನು ಸೋಲಿಸಿ ಉತ್ತರ ಪತೇಶ್ವರ ಹರ್ಷ ಹೆಂಗಿದ್ನೋ ಇವನು ದಕ್ಷಿಣ ಪತೇಶ್ವರ ಆಗಿದ್ದ. ಈ ಒಂದು ಏಳಿಗೆಯನ್ನ ಹರ್ಷ ಸಹಿಸಿರಲಿಲ್ಲ. ಹರ್ಷನಿಗೆ ಯುದ್ಧ ಮಾಡಬೇಕು ಅನ್ನುವಂತ ನಿಟ್ಟು ನಿಲುವು ಗುರಿ ಇತ್ತು. ಇಮ್ಮಡಿ ಪುಲಕೇಶಿನ ಸೋಲಿಸಬೇಕನ್ನುವಂತ ಅವಕಾಶ ಇತ್ತು. ಆದರೆ ಕಾರಣ ಸರಿಯಾಗಿರ್ಲಿಲ್ಲ. ಅದಕ್ಕೆ ಕಾರಣನೇ ಅವನ ಅಳಿಯನನ್ನ ಸೋಲಿಸಿ ಹೋಗಿದ್ದರಿಂದ ಹರ್ಷ ಪತ್ರ ಬರೆದ್ರಿ ಇಮ್ಮಡಿ ಪುಲಕೇಶಿಗೆ. ಹೆಂಗಿತ್ತು ನೋಡ್ರಿ. ಇಮ್ಮಡಿ ಪುಲಕೇಶಿ ಉತ್ತರ ಪತೇಶ್ವರನಾದ ಹರ್ಷವರ್ಧನ ಈ ಮೂಲಕ ನಿನಗೆ ತಿಳಿಯಪಡಿಸುವುದೇನೆಂದರೆ, ಗೊತ್ತೋ ಗೊತ್ತಿಲ್ಲದೇನೋ ನೀನು ನನ್ನ ಅಧೀನದಲ್ಲಿದ್ದ ನನ್ನ ಅಳಿಯನ ಪ್ರಾಂತ್ಯ ವಲ್ಲಭಿಯ ಮೇಲೆ ದಾಳಿ ಇಟ್ಟು ಅಪಾರವಾದ ಸಂಪತ್ತನ್ನ ಪಡೆದಿದ್ದು ಅಲ್ಲದೆ ಅವನಲ್ಲಿ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸಿದ್ದು ಇದು ತಪ್ಪು ತಪ್ಪು ತಪ್ಪು. ನೀನಾಗಿ ನೀನೆಯೇ ವಲ್ಲಭಿಗೆ ಬಂದು ಧ್ರುವಸೇನನಿಗೆ ಕ್ಷಮೆಯಾಚಿಸಿ ಅವನ ಸಂಪತ್ತನ್ನ ಹಿಂತಿರುಗಿಸಿದರೆ ನಿನ್ನ ರಾಜ್ಯ ಬಾದಾಮಿಗೂ ಕ್ಷೇಮ, ನಿನಗೂ ಕ್ಷೇಮ. ಇವನು ಮಿಕ್ಕಿದೆ ಮಗ ಇಮ್ಮಡಿ. ಇವನು ಎಂತವನು ಗೊತ್ತರ ಇಮ್ಮಡಿ ಪುಲಕೇಶಿ? ಕುದುರೆಗಳಿಗೆ ಮದ್ಯಪಾನ ಸೇವಿಸವ್ರಿ ಗೊತ್ತಲ್ಲ. ಕುದುರೆಗಳಿಗೆ ಮದ್ಯಪಾನ ಸೇವಿಸಿದ್ರು ಕುದುರೆಗಳು ಒಬ್ಬ ರವಿಕೀರ್ತಿ ಐವಳಿ ಶಾಸನದಲ್ಲಿ ಹೇಳ್ತಾನೆ, ಅಶ್ವಗಳು ಓಡುತ್ತಿವೆ, ಕೆಲವು ಅಶ್ವಗಳು ಪಾದಗಳನ್ನ ಕಳೆದುಕೊಂಡು ದಿಬ್ಬದ ಮೇಲೆ ಹಾರಿ ಬಿದ್ದು ಸಾಯುತ್ತಿವೆ. ಎಂತ ಮಾತ್ರಿ! ಓಡಬೇಕಾದ್ರೆ ಅಶ್ವಗಳು ಮದ್ಯಪಾನ ಸೇವಿಸಿ ಕಾಲಗಳನ್ನು ಮುರುಗಳು ದಿಬ್ಬದ ಮೇಲೆ ಹಾರಿ ಬಿದ್ದು ಸತ್ತುವಂತ್ರಿ. ಅಂತ ಮಿಕ್ಕಿದ ಮಗಾರಿ. ಆಗ ಸೈನಿಕರ ಕಂಡೀಷನ್ ರೀ. ಇಮ್ಮಡಿ ಪುಲಕೇಶಿ ಏನ್ ಹೇಳವಂದ್ರೆ, ಇದು ಅಶ್ವಗಳಿಗೆ ಮದ್ಯಪಾನ ಸೇವಿಸೋದು ಒಂದು ಕಡೆ ಆದ್ರೆ, ಸೈನಿಕರ ನೋಡ್ರಪ್ಪ ನೀವು ಗೆದ್ದಿದ್ದೆಯಾದರೆ ಸರಿ, ಸೋತಿದ್ದೆಯಾದರೆ ನಿಮಗೆ ಶಿಕ್ಷೆ, ನಿಮ್ಮ ತಲೆಯನ್ನ ಬೋಳಿಸಿ ಮಹಿಳೆಯರ ಸ್ತ್ರೀಯರ ವೇಷಗಳನ್ನ ಹಾಕಿಸಿ ಬಾದಾಮಿ ಸುತ್ತಲೂ ನಿಮಗ ಮೆರವಣಿಗೆಯನ್ನ ಮಾಡಬೇಕು. ಸೈನಿಕರು ಸತ್ರು ಪರವಾಗಿಲ್ಲ ಮಗ, ಸೈನ್ಯದಲ್ಲೇ ಸಾಯನು. ಗೆದ್ರೆ ಬಾದಾಮಿಗೆ ಬರುದ್ರಿ, ಎಲ್ಲೇ ಹೋಗ್ಲವ್ರಿ ಯುದ್ಧಕ್ಕ. ಗೆದ್ರೆ ಬಾದಾಮಿಗೆ ಬರುದ್ರಿ, ಇಲ್ಲಂದ್ರೆ ಅಲ್ಲೇ ಸತ್ತು ಬಿಡುದ್ರಿ. ಅಲ್ಲಿ ಹೋಗಿ ಅವಮಾನ ಆಗುವುದಕ್ಕಿಂತ ಇಲ್ಲೇ ಸಾಗಿದ್ದು ಉತ್ತಮ ಅಂತೇಳಿ ಅಷ್ಟರ ಮಟ್ಟಿಗೆ ಸೈನಿಕರನ್ನ ತನ್ನಲ್ಲಿ ಬಲಿಷ್ಠರನ್ನಾಗಿ ಮಾಡ್ಕೊಂಡಿದ್ರಿ. ಇದು ಇಮ್ಮಡಿ ಪುಲಕೇಶಿ ಪತ್ರ ಬಂತ್ರಿ ಬಾದಾಮಿಗೆ. ಇಮ್ಮಡಿ ಪುಲಕೇಶಿ ಬರದ ಹರ್ಷವರ್ಧನ ಸಾಹೇಬ್ರೆ ನಮಸ್ಕಾರಗಳು. ನಿಮ್ಮ ಮಾತಿಗೆ ನಾನು ಒಪ್ಪುತ್ತೇನೆ. ಆದರೆ ಅದು ಏನೆಂದರೆ, ನಿಮ್ಮ ಅಳಿಯನಿಗೆ ವಲ್ಲಭಿ ಬೇಕಾದ್ರೆ ಬಾದಾಮಿಗೆ ಕಳಿಸಿಕೊಟ್ಟು ನನ್ನ ಪಾದವನ್ನ ಮುಟ್ಟಿದರೆ ನಿಮ್ಮ ಅಳಿಯನಿಗೆ ವಲ್ಲಭಿ ಏಕೆ, ಉತ್ತರ ಭಾರತನೇ ಬಿಟ್ಟು ಕೊಡ್ತಾನಂದ್ರಿ. ಉತ್ತರ ಭಾರತ ಯಾರ್ದೈತ್ರಿ? ಅಂದ್ರೆ ಹರ್ಷ ನಿನಗೂ ಏಟ್ ಬೀಳ್ತದಂತ ಅರ್ತಾರೆ. ಅದು ಮೀನಿಂಗ ನಿನ್ನ ರಾಜ್ಯನೂ ಬಿಟ್ಟು ಕೊಡ್ತೀನಿ ನಿನಗಂತ ಅರ್ತಾರೆ. ಹರ್ಷ ಈ ಮಾತಿಗೆ ಹೇ ಇಮ್ಮಡಿ ಪುಲಕೇಶಿ, ಹಂಗ ವಂಗ ಕಳಿಂಗ ಚೇಳ ಪಾಂಡ್ಯ ಚೇರ ಅವರಿವರನ್ನ ಗೆದ್ದೆ ಎಂಬ ಸೊಕ್ಕಿನಿಂದ ಉತ್ತರ ಪತೇಶ್ವರನಾದ ಹರ್ಷನನ್ನ ಗೆಲ್ಲಲು ಸಾಧ್ಯವೇ? ನಿನ್ನ ರಾಜ್ಯವನ್ನ ನಾನು ವಿಚಾರಿಸಿದ್ದೆಯಾದರೆ ಒಂದೇ ದಿನದಲ್ಲಿ ಸುಟ್ಟು ಹಾಕಬಲ್ಲೆ. ವಿಚಾರಿಸು, ಎಚ್ಚರ ಎಚ್ಚರ ಎಚ್ಚರ. ಇವನು ಮೆಕ್ಕಿದಿ ಮಗ ಇಮ್ಮಡಿ ಪತ್ರ ಬರ್ತ ರಿವರ್ಸ್. ಓ ಸಾಹೇಬ್ರೆ, ಮಹಾರಾಜಾದಿರಾಜ ಉತ್ತರ ಪತೇಶ್ವರ ಪ್ರಿಯದರ್ಶಿನಿ ಹರ್ಷವರ್ಧನ, ನೀವು ಹೇಗೆ ಉತ್ತರ ಪತೇಶ್ವರ ಇದ್ದೀರೋ ನಾವು ಹಾಗೆ ದಕ್ಷಿಣ ಪತೇಶ್ವರರು. ನಿಮಗೂ ಎಚ್ಚರ,
ಎಚ್ಚರ. ಮತ್ತೊಮ್ಮೆ ಹರ್ಷ ಪತ್ರ ಬರ್ದ. ಹಾಗಾದ್ರೆ ಇಮ್ಮಡಿ ಪುಲಕೇಶಿ ನಿನ್ನ ನಿರ್ಧಾರವೇನು? ಇಮ್ಮಡಿನೂ ಬರ್ದ, ಪ್ರಭು ನೀವು ನಿಮಗೆ ಪ್ರಭು, ನಿಮ್ಮ ರಾಜ್ಯಕ್ಕೆ, ನನ್ನ ರಾಜ್ಯಕ್ಕೆ ನಾನು ಪ್ರಭು. ನನ್ನ ನಿರ್ಧಾರ ಏನೆಂದರೆ ನಾನು ವಲ್ಲಭಿ ಬಿಟ್ಟು ಕೊಡುವುದಿಲ್ಲ. ಅದರ ಮೇಲೆ ನಿಮಗೆ ವಲ್ಲಭಿ ಬೇಕಾದ್ರೆ ನೀವೇ ಯುದ್ಧಕ್ಕೆ ಬರಬಹುದು ಅಂದ್ರಿ. ಇಮ್ಮಡಿ ವಿಚಾರಿಸು, ಇನ್ನೊಮ್ಮೆ ಯೋಚಿಸು. ಯೋಚಿಸುವುದಕ್ಕೆ, ಕೇಳುವುದಕ್ಕೆ, ಹೇಳುವುದಕ್ಕೆ ಸಮಯವಿಲ್ಲ. ಯುದ್ಧಕ್ಕೆ ಬನ್ನಿ, ಯುದ್ಧಕ್ಕೆ ಬಾ, ಯುದ್ಧವೇ ನಿರ್ಧಾರ ಮಾಡಲಿ ಅಂತೇಳಿ ಇಮ್ಮಡಿ ಪುಲಕೇಶಿ ಹೇಳಿದ್ದರಿಂದ ಹರ್ಷವರ್ಧನ ಯುದ್ಧಕ್ಕೆ ತಯಾರಾದ್ರಿ. ಹರ್ಷವರ್ಧನನೇ ಯುದ್ಧಕ್ಕೆ ಆಹ್ವಾನ ಕೊಟ್ಟ. 1.5 ವರ್ಷದವರೆಗೆ ತನ್ನ ಒಂದು ಕಠಿಣ ಪರಿಶ್ರಮ ಹೆಂಗಿತ್ತು ಅಂದ್ರೆ ಹರ್ಷ ಅದ್ಭುತವಾಗಿ ದಿನಕ್ಕೆ 18 ತಾಸು ವರ್ಕೌಟ್ ಮಾಡವ್ರಿ, 18 hours. ಸರ್ ಮತ್ತೆ ಯಾವಾಗ ಮುಕ್ಕೋತಿದ್ದ, ಯಾವಾಗ ಅದನ್ನ ನಮ್ಗೆ ಗೊತ್ತಿಲ್ಲಪ್ಪ, ಬರೋದು ದಾಖಲೆ ಇದು. ದಯವಿಟ್ಟು ಜಪಾನ್ 17 ತಾಸು ವರ್ಕ್ ಮಾಡ್ತದ, 6 ತಾಸಿನಷ್ಟು. ಇಂಡಿಯಾ ಒಳಗೆ 6 ತಾಸು ವರ್ಕ್, 18 ತಾಸಿನಷ್ಟು. ಓಕೆ, ಎಸ್, ಇನ್ ದ ಸಿಚುವೇಶನ್ ಅಲ್ಲಿ ಇಬ್ಬರೂ ರೆಡಿ ಆದ್ರಿ. ಹರ್ಷವರ್ಧನ ಯುದ್ಧಕ್ಕೆ ರೆಡಿ ಆಗ್ಬೇಕಾದ್ರೆ ಚೀನಾದಿಂದ ಹೋಗಿ ಬಂದ್ರಿ. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅನ್ಕೋತ ಬಂದ್ರಿ. ಗುಂಡು ತಲೆ, ದಪ್ಪ ಮನುಷ್ಯ, ಫುಲ್ಲು ಹೈಟ, ಫುಲ್ಲು ವೈಟ, ಫ್ಯಾಮಿಲಿ ಫ್ಯಾಕ. ದಟ್ ಈಸ್ ಯಾತ್ರಿಕರ ರಾಜ. ಎರಡನೇ ಶಾಕ್ಯಮುನಿ ಯಾವನ ಚಾಂಗ್ ಅಲಿಯಾಸ್ ಹುಯೆನ್ ಸ್ಟ್ಯಾಂಗ್. ಚೀನಾದಿಂದ ಕಳ್ಳುದಾರಿ ಮೂಲಕ ಬಂದ್ರಿ ಮಗ, ಕಳ್ರಿ ಅವ. ಹರ್ಷವರ್ಧನ ಆಸ್ಥಾನಕ್ಕೆ ಭೇಟಿ ನೀಡಿ, ನಮಸ್ಕಾರ ಬ್ರೋ, ನಮಸ್ಕಾರ. ಹರ್ಷ ಇವತ್ತು ಒಂದು ಊರಲ್ಲಿದ್ರೆ ಮಾರನೇ ದಿನ ಮತ್ತೊಂದು ರಾಜ್ಯ ಒಳಗೆ ನಾವು ಅವನು ಎಲ್ಲಿರ್ತಾನ ಅನ್ನೋದೇ ಯಾರಿಗೂ ಗೊತ್ತಿರಲಿಲ್ಲ. ಹರ್ಷವರ್ಧನ ಊಹಿಸ್ದಂಗೆ ಹೇಳ್ದಂಗೆ ನಾನೇ 2-3 ಬಾರಿ ಕಳ್ಳರ ಕೈಯಲ್ಲಿ ಸಿಕ್ಕಾಕೊಂಡು ಬಿದ್ದಿದ್ದತ್ರ. ಯಾಕಂದ್ರೆ ಹರ್ಷ ಒಂದೇ ಕಡೆ ಇರೋನಲ್ಲ, ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಇಲ್ಲ. ಈ ಕಾರಣಕ್ಕಾಗಿ ಊಹಿಸ್ದಂಗೆ ಹರ್ಷನನ್ನ ಫಾಲೋ ಮಾಡಿ ಅವನು ಬೆನ್ನು ಹತ್ತೆ ಕೊನೆಗೆ ಹರ್ಷವರ್ಧನನ್ನ ಮನವೊಲಿಸಿ ನಾನು ಯುದ್ಧಕ್ಕೆ ಬರ್ತೀನಿ ಸಾಹೇಬ್ರಿ ಅಂದ್ರೆ. ಮೊದಲೇ ನಮ್ಮ ಭಾರತ ಇತಿಹಾಸಕಾರರು ಎಂತವ್ರು ಗೊತ್ತೇ, ಹರ್ಷವರ್ಧನ ಉದ್ದೇಶ ಪೂರ್ವಕವಾಗಿ ಹುಯೆನ್ ಸ್ಟ್ಯಾಂಗನನ್ನ ಯುದ್ಧಕ್ಕೆ ಕರೆದುಕೊಂಡು ಹೋಗಿ ಇಮ್ಮಡಿ ಪುಲಕೇಶಿ ಕೈಯಿಂದ ಕೊಲ್ಲಿಸಿ ಬಿಟ್ಟ. ಮೊದಲೇ ಸೈನಿಕರು ಎಲ್ಲಿ ಬಾಣ ಬಿಡಬೇಕು ಅನ್ನೋದು ಗೊತ್ತಿರುವುದಿಲ್ಲ, ಸುಮ್ಮನೆ ಬಿಡುತ್ತಿರುತ್ತಾರೆ. ಎಲ್ಲಿ ಬೀಳು ಬಾಣ, ಎಲ್ಲಿ ಬಂದು ನಿಮಗೆ ಬಿದ್ದರೆ, ನೀವು ಸತ್ತರೆ ಆಮೇಲೆ ನನ್ನ ಮೇಲೆ ಕೇಸ್ ಆಗುತ್ತದೆ. ಹುಯೆನ್ ಸ್ಟ್ಯಾಂಗನನ್ನ ಹರ್ಷನೇ ಕೊಲ್ಲಿಸಿದ ಅಂತೇಳಿ ಇವು ಎಲ್ಲ ಆಪಾದ ಬೇಡ, ನೀವು ಬರುದು ಬೇಡ ಅಂದ. ಇಲ್ಲ ಪ್ರಭು, ನಿಮ್ಮ ಕೈ ಮುಗಿಯುತ್ತೆ, ನಾನು ಜೀವನದಲ್ಲಿ ಯುದ್ಧ ನೋಡಿಲ್ಲ, ನೋಡುತ್ತೇನೆ 1 ಬಾರಿ. ಹಾಗಂದ್ರೆ ಅವನು ನಿಮಗಿಂತಲೂ ಮಿಕ್ಕಿದವನೇ ಅಂತೇಳಿ ಇನ್ನೂ ಉರಿಸಿಬಿಟ್ರಿ. ಇಮ್ಮಡಿ ಪುಲಕೇಶಿನ ಈ ಹುಯೆನ್ ಸ್ಟ್ಯಾಂಗ್ ಸಮೃದ್ಧಿ ಬಿಟ್ಟು ಅವನು ನೀವು ಇಷ್ಟೆಲ್ಲ ವರ್ಕೌಟ್ ಮಾಡ್ತೀರಂದ್ರೆ, ಇಷ್ಟೆಲ್ಲ ಪರಿಶ್ರಮ ಮಾಡ್ತೀರ, ನಿಮಗಿಂತಲೂ ಅವನು ಬಲಿಷ್ಠನೇ ಅಂತಂದ್ರಿ. ಮೊದಲೇ ಕರೆದುಕೊಂಡು ಹೋಗಲಾರ ಒಂದು ಟೆನ್ಷನು. ಹುಯೆನ್ ಸ್ಟ್ಯಾಂಗ್ ಇಮ್ಮಡಿ ಪುಲಕೇಶಿ ಹಾಕಿದ್ದ ಒಂದು ಚಾಲೆಂಜು. ಇವು ಎಲ್ಲವೂ ತಲೆ. ಹುಯೆನ್ ಸ್ಟ್ಯಾಂಗ್ ನೀವು ಬರಬಹುದು, ಏಕೆ ಗೊತ್ತೇ? ಇಮ್ಮಡಿ ಪುಲಕೇಶಿ ಕತ್ತರಿಸುವುದನ್ನ ನೋಡುವುದಕ್ಕೆ. ಹಿಂಗಂತೇಳಿ ಗೊತ್ತಿದ್ದೆ, ಹಂಗಂದ್ರಿ ಅವ ಅಂತೇಳಿ ಸೀದಾ 2 ಸೈನ್ಯ ನರ್ಮದಾ ನದಿ ಕಡೆ ಬಂದೂರಿ. ನರ್ಮದಾ ನದಿ ಬಲದಂಡೆ ಕಡೆ ಹರ್ಷ, ಎಡದಂಡೆ ಕಡೆ ಇಮ್ಮಡಿ ಪುಲಕೇಶಿ. ಹರ್ಷನ ಪಕ್ಕದಲ್ಲೇ ಹುಯೆನ್ ಸ್ಟ್ಯಾಂಗ್. ಹರ್ಷ ಹೇಳ್ದ, ಹುಯೆನ್ ಸ್ಟ್ಯಾಂಗ್ ಸಾಹೇಬ್ರೆ ದಯವಿಟ್ಟು ನೀವು ಅಲ್ಲಿ ಸೈನಿಕರ ಹಿಂದ್ಗಡೆ ಹೋಗಿ ಅಂತಂದ್ರೆ ಹುಯೆನ್ ಸ್ಟ್ಯಾಂಗ್ ಆಯ್ತು ಪ್ರಭು ಅಂತೇಳಿ ಅಲ್ಲಿ ತಪ್ಪಿಸಿಕೊಂಡು ಅವನು ನದಿ ದಾಟಿ ಬಂದ್ರಿ. ನದಿ ಆ ಕಡೆ ಇದ್ದೆ. ಹರ್ಷ ಅನೌನ್ಸ್ಮೆಂಟ್ ಕೊಟ್ಟ, ಇಮ್ಮಡಿ ಪುಲಕೇಶಿ, ಇದು ನಿನಗೆ ಕೊಡುವ ಕೊನೆಯ ಅವಕಾಶ. ಈಗಲಾದ್ರೂ ಬಂದು ಕ್ಷಮೆ ಯಾಚಿಸು, ನಿನಗೆ ಪ್ರಾಣ ಭಿಕ್ಷೆ ಕೊಡುತ್ತೇನೆ ಅಂದ್ರಿ. ಇಮ್ಮಡಿ ಪುಲಕೇಶಿ ಅವನು ಕಾನ್ಫಿಡೆಂಟ್ ಮನುಷ್ಯ. ಹರ್ಷವರ್ಧನ ಸಾಹೇಬ್ರೆ,
ನಾನು ಬಾದಾಮಿಯಿಂದ ಬಂದಿದ್ದು ಕ್ಷಮೆ ಯಾಚಿಸಲು ಅಲ್ಲ, ಯುದ್ಧಕ್ಕಾಗಿ ಬಂದಿರುವೆ, ಯುದ್ಧವೇ ನಿರ್ಧಾರ ಮಾಡಲಿ. ಹರ್ಷ ಮತ್ತೊಂದು ಮಾತು ಹೋಗಿದ್ರಿ, ಇದು ನಿನ್ನ ಕೊನೆ ನಿರ್ಧಾರವೇ, ಕೊನೆ ನಿರ್ಧಾರ ಎಂದೇ ನಾನು ಬಂದಿರುವೆ. ಬೇಡ ನಿನ್ನ ಸೈನ್ಯ ತಂದ್ರಿ. ಏನ್ ಮಾಡಿ ನದಿ ದಾಟಿ ನೀನೇ ಬರುವೆಯೋ ಇಲ್ಲ ನಾನೇ ಬರಲಿ ಅಂದ. ವಲ್ಲಭಿ ಬೇಕಾಗಿದ್ದು ನಿನಗ, ಧ್ರುವಸೇನ ನಿನ್ನಳಿಯ, ಉತ್ತರ ಭಾರತ ಉಳಿಸ್ಕೋಬೇಕಾಗಿದ್ದು ನಿನಗ. ಧೈರ್ಯ ಇದ್ರೆ ನದಿ ದಾಟಿ ಬಾ ಅಂದ್ರಿ. ಭಾರಿ ಚಾಲೆಂಜ್. ವರ್ಷನಿಗೆ ಹೆಂಗ್ ನೀವು ಎಕ್ಸಾಮ್ ಕ್ವಶನ್ ಪೇಪರ್ ಬಂದ್ಬಿಡಿ, ರೌಂಡ್ ಹೆಂಗ್ ಆಗ್ತಿರ್ತಿರಲ್ಲ, ಕ್ವಶನ್ ನೋಡಿದ್ಕೊಳ್ಳಿ ಆನ್ಸರ್ ಹೆಂಗ ಗುಂಡ ಕತ್ತರ್ಸಕ್ ಅವನು ರೆಡಿ ಆದ್ರಂಗ. ನೀವು ಗುಂಡಾಗ್ತೀರಿ, ಅವನು ಗುಂಡ ಆರ್ಸವ್ರಿ. ಏನ್ ಮಾಡಿ ಅದ, ಮಾತುಗಳು ಬೇಡ. ಏನದ, ಏನು ಇಲ್ಲ, ಯುದ್ಧ ಬಿದ್ರೆ ನಿನ್ನ ನನ್ನ ಇಬ್ಬರ ನಡುವೆ ಬೀಳಲಿ, ಸೈನಿಕರು ಪಾಲ್ಗೊಳ್ಳುವಂತಿಲ್ಲ, ಅದೇನಾದ್ರೂ ಆಗ್ಲಿ ಅಂದ. ಎಮ್ಮಡಿ ಪುಲಕೇಶನು ಒಪ್ಪಿಕೊಂಡ್ರಿ. ಇದೇ ಬೇಕಾಗಿದ್ದು ಈ ದಕ್ಷಿಣ ಪತೇಶ್ವರಿಗೆ, ರಾಜ ಪರಮೇಶ್ವರನಿಗೆ, ವೀರಬಲ್ಲಗೆ, ಈ ದುರ್ಮಲ್ಲನಿಗೆ ಬೇಕಾಗಿದ್ದು ಇದೇ. ಈ ಅವಕಾಶಕ್ಕಾಗಿ ಕಾದು ಕುಳಿತಿರುವೆ ಹರ್ಷ ಬಾ ಅಂತಂದ್ರಿ. ಸೈನಿಕರಿಗೆಲ್ಲರಿಗೂ ಹೇಳಿದ, ಹರ್ಷ ಪ್ರಾಮಾಣಿಕ ವ್ಯಕ್ತಿ ರೀ. ವೇನ್ ಸ್ಟ್ಯಾಂಗ್ ನೋಡಿದ ಎಲ್ಲೋ ಕಾಲದ ಹಿಂದೋಗಿರ್ಬೋದು ಅನ್ಕೊಂಡ್ರಿ. ಕಬರ್ಗೇಡಿ ವೇನ್ ಸ್ಟ್ಯಾಂಗ್ ಆ ಕಡೆಯಿಂದ ಬಂದಿದ್ರಿ. ನದಿ ದಾಟಿ ಬಂದೇ ಬಿಟ್ರು. ಅವನು ಬಂದ, ಹರ್ಷನು ನದಿ ದಾಟಿ ಬಂದ. ಇಮ್ಮಡಿ ಪುಲಕೇಶ್ ಎಲ್ಲ ಸೈನಿಕರಿಗೆ ಅವನು ಮಾತಿನಲ್ಲಿ ಹೇಳಿದ, ಎಲ್ಲ ವಿವರಿಸ್ಬಿಟ್ಟ. ಅವನು ಬರೀ ಜಸ್ಟ್ ಹರ್ಷ ಹಿಂಗಂದ್ರಿ, ಇವ್ನು ಹಿಂಗ್ ಏನೇನೋ ಹೇಳ್ದ. ಅದೇನು ಅನ್ನೋದು ಗೊತ್ತಾಗ್ತದೆ ಈಗ ಸದ್ಯದ್ರಲ್ಲಿ. ಏನ್ ಹೇಳಿದ್ರಿ ಅವನಿಗೆ ಗೊತ್ತು. ಎಸ್ ಬಂದ್ರಿ ಇಬ್ರು. ಕುದುರೆ, ಅವನು ಕುದುರೆ ಮೇಲೆ ಬಂದ, ಇವನು ಕುದುರೆ ಮೇಲೆ ಬಂದ. ಹರ್ಷ ಇಳ್ದ, ಇಮ್ಮಡಿನೂ ಇಳ್ದ. ಈ ಕೈಯಲ್ಲಿ ಕತ್ತಿ ಹರ್ಷ, ಈ ಕೈಯಲ್ಲಿ ಕುರಾಣಿ. ಕುರಾಣಿ ಅಂದ್ರ ಸ್ಯಾಂಡ್ ಶೀಲ್ಡ್ ರೀ, ರೌಂಡ್ ಇರ್ತದ. ಅಂದ್ರೆ ಇಲ್ಲಿ ಆಪೋಸಿಟ್ ಕತ್ತಿ ಹೊಡಕ್ ಬಂದ್ರೆ ಕಟ್ಟಿ ಹೊಡಿದ್ರು ಹಿಂಗ ರಕ್ಷಣೆಗಾಗಿ. ಅವು ಮತ್ತು ಕೆಜಿ 2 kg ಇರುವುದಿಲ್ಲಪ್ಪ, ಮಿನಿಮಮ್ 15 kg ಮ್ಯಾಗ ಇರ್ತದ್ರಿ. ಕತ್ತಿ ಮತ್ತು ನೀವು ಅನ್ಕೊಂಡಿರಿ 5 kg 3 kg ಅಲ್ಲ, 15 kg ಮ್ಯಾಗ ಇರುದ್ರಿ ಕತ್ತಿ. ರಾಣಾ ಪ್ರತಾಪ ಸಿಂಹ 24 kg ತೂಕಪ್ಪ ಕತ್ತಿ. ಮಿಕ್ಕಿದ ಮಗಾರ ಅವನು ಕತ್ತರಿಸಿದ್ರಿಂಗರು. ಕುದುರೆ ಮನುಷ್ಯ 2 ತುಂಡಾಗ್ಬೇಕ್ರಿ, ಹಂಗೆ ಕತ್ತರಿಸವ್ರ ಅವನು. ಇಮ್ಮಡಿ ಕತ್ತಿ ಕುರಾಣಿ, ಹರ್ಷ ಕತ್ತಿ ಕುರಾಣಿ ಇಬ್ಬರು ಕಡೆನೂ ಬಂತ್ರಿ. ಇಬ್ಬರು ಇಳಿದು ಬಂದ್ರಿ. ಸುಮ್ಮನೆ ಬಿಟ್ಟು ಅವನು ಬಂದ, ಸಕಾಸ ಬಂದ. ಸೈನಿಕರು, ಇಮ್ಮಡಿ ಸೈನಿಕರಿಗೆ ಅವನ ಬಂದ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ. ಶಾಂತಿಯೇ, ಅಹಿಂಸೆಯೇ, ಪ್ರಾಮಾಣಿಕತೆಯೇ ಇವೇ ಸತ್ಯ ಸತ್ಯ ಸತ್ಯ. ಮಹಾರಾಜ ಇಮ್ಮಡಿ ಪುಲಕೇಶಿ, ಮಹಾರಾಜಾದಿರಾಜ ಹರ್ಷವರ್ಧನ, ಹುಚ್ಚನ ಮಗ ಇಬ್ರು ಬದಲ್ಬೇಕಿಲ್ರಿ. ಇವನು ಮಹಾರಾಜ ಅಂದ, ಅವನು ಮಹಾರಾಜಾದಿರಾಜ ಅಂದ, ಮತ್ತೆ ಇವನು ಊರಂಗಿಲ್ಲ ನಮ್ಮ ಇವನು ಮಗ. ಇವನು ಯಾರು ಮಹಾರಾಜಾದಿರಾಜ ಅಂದ ಅಂದ್ಕೊಳ್ಳಿ. ಇಬ್ರು ಹರ್ಷ ಆ ಕಡೆ ಇದ್ದ, ಈ ಕಡೆ ಇಮ್ಮಡಿದ್ದ. ಮಹಾರಾಜ ಇಮ್ಮಡಿ ಪುಲಕೇಶಿ, ಮಹಾರಾಜಾದಿರಾಜ ಹರ್ಷವರ್ಧನ, ನೀವು ಏಕೆ ನಿಮ್ಮರಿಬ್ಬರನ್ನು ನೋಡಿದರೆ ಉತ್ಸುಕವಾಗಿದೆ? ಇಬ್ಬರಲ್ಲಿ ಒಬ್ಬರು ಸಾಯುವುದೇಕೆ? ಈ ರಕ್ತಪಾತ ನೋಡುವುದೇಕೆ? ನಿಮ್ಮದು ಏನಾದರೂ ಸಮಸ್ಯೆಗಳಿದ್ದರೆ, ನಿಮ್ಮದೇನಾದರೂ ಸಮಸ್ಯೆಗಳು ಇದ್ದರೆ ಅವುಗಳನ್ನು ಬಗೆಹರಿಸಿಕೊಳ್ಳಿ. ನಾನು ಚೀನಾದವನು ಸಹಿ ಹಾಕುತ್ತೇನೆ, ಅದಕ್ಕೆ ಒಪ್ಪಂದಕ್ಕೆ ನಾನು ಸಿದ್ಧನಿದ್ದೇನೆ. ಏಕೆ ಈ ಒಡೆದಾಟ, ಏಕೆ ಈ ರಕ್ತಪಾತ, ಅಹಿಂಸೆ, ಏಕೆ ಇವೆಲ್ಲ? ಬೇಡ, ಬಿಟ್ಟು ಬಿಡಿ ಅಂತಂದ್ರಿ. ಇಮ್ಮಡಿ ಪುಲಕೇಶಿ ಮೊದಲೇ ಮಹಾರಾಜ ಅಂದಿದ್ದು ಒಂದು ಟೆನ್ಷನ್, ಅದೊಂದು ಅಸಹ್ಯ ಆಗಿದ್ದು. ಹರ್ಷ ಯಾರಿವನು ಅಂತ ಹರ್ಷವರ್ಧನ ಒಮ್ಮೆ ಟೆನ್ಷನ್. ನೀವೇನಿಲ್ಲಿ
ಹೋಗಿ ಕಡೆ ತಂದ. ಅಯ್ಯೋ ಪ್ರಭು ದಯವಿಟ್ಟು ಕ್ಷಮಿಸಬೇಕು ಅಂತೇಳಿ ಸೈಡಿಗೆ ಹೋದ್ರಿ. ಪ್ರತ್ಯಕ್ಷವಾಗಿ ನರ್ಮದಾ ನದಿ ಕಾಳಗವನ್ನು ವೀಕ್ಷಿಸಿ ನಮ್ಮ ಕಣ್ಣೆದುರಿಗೆ ತೋರಿಸಿಕೊಟ್ಟು ಚಿತ್ರ ತೆಗೆದ ಮನುಷ್ಯನೇ ಊಹಿಸ್ತಾಂಗ್ರಿ. ಪ್ರತ್ಯಕ್ಷದರ್ಶಿ ಅವನರಿ, ಸಾಕ್ಷಿ ಅವನೇನ ಅದಕ್ಕ ಹರ್ಷ. ಇವನನ್ನು ಕರೆಸಿ ಮಧ್ಯವರ್ತಿಯನ್ನಾಗಿಸಿ ಇಬ್ಬರು ನಡುವೆ ಒಪ್ಪಂದ ಮಾಡಿಕೊಳ್ಳುವ ಹುನ್ನಾರವೇ ಇದು. ಯುದ್ಧ ಆಗಲಾರದೆ ಎಂದರೆ ನೇರವಾಗಿ ನಾನೇ ಬರುತ್ತಿದ್ದೆ ಒಪ್ಪಂದಕ್ಕೆ, ಇವನನ್ನೇ ಏಕೆ ಕರೆಸಿರಿ ಅಂತ ವರ್ಷ ಮೊದಲೇ ಇವು ನಕ್ಕಿದ್ದು. ಅದು ಯುದ್ಧಕ್ಕೆ ಬಾತಂದ್ರೆ ಹರ್ಷ ಇಬ್ರು ಹೇಳ್ತಂದ್ರೆ ದ ಪಾಯಿಂಟ್ ಈಸ್ ನ್ಯೂಟನ್ ಥರ್ಡ್ ಈಕ್ವಲ್ ಅಂಡ್ ಅಪೋಸಿಟ್ ಫೋರ್ಸ್ ರೀ. ಲೈಕ್ ಅದ ಕಿಚ್ಚ ಸುದೀಪ್ ಅಂಡ್ ದರ್ಶನ್ ಇದ್ದಂಗ ನೋಡ್ರಿ, ನೋಡುವುದಕ್ಕೆ ಫುಲ್ ಹೈಟ್, ಇವನು ಫುಲ್ ವೈಟ್ 6 ಪ್ಯಾಕ್, ಅವನು ಫುಲ್ ವೈಟ್ 6 ಪ್ಯಾಕ್. ಇಬ್ರು ಅವನು ಕತ್ತಿ ಕುರಾಣಿ, ಇವನು ಕತ್ತಿ ಕುರಾಣಿ. ಬಾದಳಿ ಎಮ್ಮನೆ ಪುಲಕೇಶಿ ಕತ್ತಿ ಹಿಡ್ದ, ಈ ಕಡೆ ಕುರಾಣ ಹಿಡ್ದ. ಎಷ್ಟರ ಮಟ್ಟಿಗೆ ಓಡೋದಂತಂದ್ರೆ ಫುಲ್ ಸ್ಪೀಡ್ ಹೋಗಿ ಇವನ ಕತ್ತಿ ಹಿಂಗ್ ಹೊಡೆದ್ರೆ ಅವನ ಹರ್ಷ ಈ ಕಡೆ ಇರೋರು ಹರ್ಷ ಹಿಂಗ್ ಕಟ್ಟಿಡ್ದು ಇವ್ರು ಹಿಂಗ್ ಹೊಡೆಯವ್ರಿ, ಹಿಂಗ ಕ್ರಾಸ್ ಕಟ್ರಿ. ಈ ಕಡೆ ಕುರಾಣಿ ಈ ಕಡೆ ಬರೋದ್ರಿ ಕತ್ತಿ ಹರ್ಷಂದು, ಇಮ್ಮಡಿ ಪುಲಕೇಶಿ ಹಿಂಗ್ ಹೊಡೆದ್ರೆ ಅವ್ನ ಕುರಾಣಿ ಈ ಕಡೆ ಬರೋದ್ರಿ. ಟಕ್ 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 ಮೆಂಚು ಗುಡುಗು ಬೀಳಾಕತ್ತವ್ರಿ ಏಟು. ಎಷ್ಟರ ಮಟ್ಟಿಗಿತ್ತಂದ್ರ ಪವರ್ ನೋಡುಗರು ಹರ್ಷ ಮತ್ತೆ ಹಿಂಗೇನು ಕತ್ತಿ ಹೊಡೆದು ಹಿಂಗ್ ಮತ್ತೆ ರಿವರ್ಸ್ ನೋಡುದ್ರಿ. ಇಬ್ರು ಹಿಂಗ್ ರಿವರ್ಸ್ ನೋಡುದ್ರಿ. ರಿವರ್ಸ್ ಮಾಡಿ ಹಿಂಗ್ ಫುಲ್ ಹೆಂಗ್ ಓಡಿ ಫುಲ್ ಹೈಟ್ ನಲ್ಲಿ ಹಿಂಗ್ ಹೈಟ್ ನಲ್ಲಿ ಕತ್ತಿ ಹಾರಿಸವ್ರಿ. ಹಿಂಗ್ ಹೈಟ್ ನಲ್ಲಿ ಎತ್ತರದಲ್ಲಿ ಕತ್ತಿ ಹಾರಿಸಿದ್ರೆ ಇಬ್ರು ಕತ್ತಿಗಳು ಸಮಾಬಲ ರೀ. ಸಮಾಬಲ ಇದ್ದಾಗ 0 ಆಗ್ತದ್ರಿ, ಫೋರ್ಸ್ 0 ಆಗ್ತಲ್ಲ. ಅವನೇಟು ಇವನೇಟು ಈಕ್ವಲ್ ಇದ್ದಾಗ 0 ಆಗಿಬಿಡ್ತದ್ರಿ. ಅಲ್ಲಿ ಫುಲ್ ಫೋರ್ಸ್ ನಲ್ಲಿ ಇಬ್ರು ಒಡದಾಡಬೇಕಾದ್ರೆ ಏನು ಸ್ಟ್ಯಾಂಗ ಹರ್ಷ ಬಂದ ಇಮ್ಮಡಿ ಈ ಸಲ ಇಮ್ಮಡಿ ಪುಲಿಕೇಶ್ ಅಜಂಪ್ಷನ್ಸ್ ರೀ. ಈ ಸಲ ಇಮ್ಮಡಿ ಪುಲಿಕೇಶ್ ಏಟು ಬೀಳುತ್ತದೆ ಅಂತೇಳ ನಾವ್ರಿ. ಆದ್ರೆ ಇಬ್ರು ಅವನ ಏಟು ಇವನಿಗೆ ಏಟು ಅವನಿಗೆ ಹಿಂಗ್ ಇಲ್ಲಿಗೆ ಬರೋದು ಕತ್ತಿ. ಹರ್ಷ ಇಮ್ಮಡಿ ಪುಲಿಕೇಶ್ ಇಲ್ಲಿ ಬರೋದ್ರಿ. ಇಲ್ಲಿ ಬಂದು ಕೂಡ ಹರ್ಷನ ಎದಕ್ಕೆ ಹಿಂಗೆ ಗೊತ್ತು ಬಿಡುದ್ರಿ. ಸಾರಿ, ಆದ್ರೆ ಒಮ್ಮೊಮ್ಮೆ ಹರ್ಷ ಅವ್ರ ಕಾಲಿಗೆ ಇವ್ರಿಗೆ ಬಂದವ್ರಿ. ಇಬ್ರು ಸೇಮ್ ಸಿಚುವೇಶನ್ 45 ಮಿನಿಟ್ಸ್. ಸೈನಿಕರಿಗೂ ಗುಸಲು ಕಟ್ಟತ್ರಿ. ಇವನು ಸಾಯ್ವಲ್ಲ, ಅವನು ಸೋತ್ರ ಆ ಕಡೆ ಹೋಗ್ತೀವಿ, ಅವನು ಸತ್ರೀಕರಣ ಮರೆಯುವಿಯ. ಸೈನಿಕರು ಫಾರ್ ದಿ ಫಸ್ಟ್ ಟೈಮ್ ಪ್ರಾಚೀನ ಇತಿಹಾಸದಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಸೈನಿಕರು ಆಡಿಯನ್ಸ್ ಆಗಿದ್ದಾರೆ. ಪ್ರತಿ ಬಾರಿ ನಮ್ಮನ್ನು ಬಿಟ್ಟು ಯುದ್ಧಕ್ಕೆ ಈ ಮಕ್ಕಳು ಹಂದಿ ನಾಯಿ ಕತ್ತಿ ಆನೆ ಮೇಲೆ ಕುಂತು ಮಜಾ ಮಾಡ್ತಿದ್ರು. ಈ ಬಾರಿ ಅವ್ರ ಮೇಲೆ ಗೊತ್ತಾಗಲಿ ಕತ್ತಿ ಏಟು ಅಂತೇಳಿ ಸೈನಿಕರು ಫುಲ್ ಎಂಜಾಯ್ ಮಾಡಿದಾರೆ. ಆದ್ರೆ ಕುತೂಹಲಕಾರಿ ಇತ್ರಿ. ಯಾರು ಬೀಳ್ತಾರೋ ಒಬ್ಬರು ಸೋಲ್ವಲ್ರಿ. 45 ಮಿನಿಟ್ಸ್ ಆತು. ಸೈನಿಕರ ಗಂಟಲು ಕಿಕ್ಕಿರಿದಂಗೆ ಆತ್ರಿ. ಓಯರ್ ಸ್ಟ್ಯಾಂಡ್ ಆ ಕಡೆ ಈ ಕಡೆ ಆ ಕಡೆ ತಿರುಗಿ ಆ ಕಡೆಗೆ ಸುಸ್ತಾಗ ಮೂರಾಗ ಬಿದ್ದುಬಿಟ್ರಿ. ಸತ್ತರ ಸಾಯಲಿ ಮಕ್ಕಳು ಅಂತೇಳಿ, ಒಬ್ಬ ಸಾಯ್ವಲ್ಲ ಒಬ್ಬ ಬೀಳವಲ್ಲ ಅಂತೇಳಿ ತಿರುಗಿ ಲಾಸ್ಟ್ ಕೊನೆಗೆ ಇಮ್ಮಡಿ ಪುಲಕೇಶಿ ಅವನೇನು ಅವಾಗ ಅಂದಿದ್ದಲ್ಲ, ಏನು ನಾನು ಏನಾದರೂ ಸುಸ್ತಾಗೋ ಸಂದರ್ಭ ಬಂದರೆ ಹಿಂಗೆ ಅಂದ್ಬಿಡ್ತೀನಿ. ನೀವೇನು ಮಾಡ್ಬೇಕು ಗೊತ್ತಾ? ಹರ್ಷನ ಆನೆಗಳಿಗೆ ಬಾಣಗಳನ್ನು ಬಿಡಬೇಕು. ಅದಕ್ಕಿಂತ ಮೊದಲು ಏನು ಮಾಡಿದ್ವಿ ಗೊತ್ತಾ? ನಾಚಿಗೇಡಿ ಎಮ್ಮಡಿ ಪಾಪ ಹರ್ಷನ ಆನೆಗಳಿಗೆ ಮದ್ಯಪಾನ ಕುಡಿಸ್ಬಿಟ್ಟಿದ್ರಿ. ಆನೆಗಳನ್ನು ಬಿಟ್ರಿ. ಬಾಣಗಳು ಸೈನಿಕರಿಗೆ ಹೇಳಿ ಬಾಣಗಳು ಬಿಟ್ಟ ಬಾಣಗಳು ಹೈಟ್ ಹೋಗಿ ಸೀದಾ ಹರ್ಷನ ಆನೆಗಳಿಗೆ ಬೀಳಾಕತ್ತವ್ರಿ. ಹರ್ಷ 7:30 ಸೈನಿಕರು ಪ್ರೇಕ್ಷಕರೇ, ಹರ್ಷನ ಗ್ರೂಪ್ ಆಫ್ ಕಂಪನಿ. ಈ ಕಾರಣಕ್ಕಾಗಿ
ಆ ಕಡೆ ನೋಡೋದು ಇಮ್ಮಡಿನ ನೋಡೋದು, ಆ ಕಡೆ ನೋಡೋದು ಇಮ್ಮಡಿನ ನೋಡೋದು, ಆ ಕಡೆ ಈ ಕಡೆ ಎರಡು ಕಡೆ ಕಾನ್ಸಂಟ್ರೇಷನ್ ಆಗಲ್ರಿ, ಕೆಲಸ ಆಗೋದಿಲ್ಲ. ನೀವು ಕ್ಲಾಸ್ನ ಕುಂತಾಗ ಆ ಕಡೆ ಈ ಕಡೆ ಕೆಲಸ ಆಗೋದಿಲ್ಲಪ್ಪ. ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ನೋಡೋದ್ರಿಂದ ಇಮ್ಮಡಿ ಪುಲಕೇಶಿ ಬಾ ಬಾ ಒಂದೇ ಕಡೆ ಫೋಕಸ್, ಒಂದೇ ಕಡೆ ಕಾನ್ಸಂಟ್ರೇಷನ್. ಇಮ್ಮಡಿ ಪುಲಕೇಶಿ ಅಷ್ಟು ಆ ಕಡೆ ಈ ಕಡೆ 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 ನೋಡೋದ್ರಿಂದ ಕಾನ್ಸಂಟ್ರೇಷನ್ ವಿಫಲತೆ ಇದೆ. ಇಮ್ಮಡಿ ಪುಲಕೇಶಿ ಕಾನ್ಸಂಟ್ರೇಷನ್ ಸ್ಟ್ರಾಂಗ್ ಆಗಿದ್ದರಿಂದ ಬಂದ ಬಂದ ಬಾ 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 ಇಮ್ಮಡಿ ಪುಲಕೇಶಿ ಕಾದು ಕುಂತ್ರೆ ಅಷ್ಟು ಆ ಕಡೆ ಈ ಕಡೆ ಆನೆಗಳು ಬೀಳ್ತದೋ, ಆನೆಗಳು ಫುಲ್ಲು ಒದರುದ್ರ ಸೌಂಡ್ ಇಡೀ ಸೈನ್ಯದಲ್ಲೇ ಕೋಲಾಹಲ ಎಬ್ಬಿಸ್ಬಿಡುದ್ರಿ. ಈ ಕಾರಣಕ್ಕಾಗಿ ಅಷ್ಟು ಆ ಕಡೆ ಈ ಕಡೆ ಬರೋದ್ರೆ ಇಮ್ಮಡಿ ಪುಲಕೇಶಿ ಕಾನ್ಸಂಟ್ರೇಷನ್ ಕರೆಕ್ಟಾಗಿ ಬಾ ಬಾ ಬಂದ ಬಂದ ಇಮ್ಮಡಿ ಹರ್ಷವರ್ಧನ್ ಹಿಂಗೆ ಈ ಕಡೆಯಿಂದ ಓಡ್ಕೋತ ಬರಬೇಕಾದ್ರೆ ಕತ್ತಿ ಕುರಾಡಿ ತಗೊಂಡು ಇಮ್ಮಡಿ ಪುಲಕೇಶಿ ಬರಬೇಕಾದ್ರೆ ಹಿಂಗೆ ಕತ್ತಿ ತಗೊಂಡು ಸೀದಾ ಇನ್ನೇನು ಇಮ್ಮಡಿ ಪುಲಕೇಶಿ ಹಿಂಗೆ ಹಾಕಬೇಕು. ಇಮ್ಮಡಿ ಪುಲಕೇಶಿ ಕರೆಕ್ಟ್ ಅವನು ಸ್ಟಿಪ್ ಅದಾನ್ರಿ ಇಮ್ಮಡಿ, ಯಾಕಂದ್ರೆ ಹರ್ಷ ಆ ಕಡೆ ಕಡೆ ನೋಡ್ಬೇಕಲ್ಲ. ಇಮ್ಮಡಿ ಪುಲಕೇಶಿ ಹಿಂಗಾದ್ರಿ ಕತ್ತಿ ಸೋತ್ರಿ, ಕತ್ತಿಯಿಂದ ಕತ್ತಿ ಮೇಲೆ ಹೋಗಿದ್ದರಿಂದ ಹರ್ಷ ಇಮ್ಮಡಿಗೆ ಅಗದಿ ಫಸ್ಟ್ ಕ್ಲಾಸ್ ಬಂದ್ರಿ ಮುಂದೆ ಬಂದಿದ್ದರಿಂದ ಆ ಇಮ್ಮಡಿ ಪುಲಕೇಶಿ ಹರ್ಷನ ಸೊಂಟವನ್ನು ಇಟ್ಟುಕೊಂಡು ಇಲ್ಲಿ ನೋಡಪ್ಪ, ಇಲ್ಲಿ ಏನು ನಡೆದದ ನಿಂದು ಎಲ್ಲೆಲ್ಲಿ ನೋಡುದು, ನಿನ್ನ ಆಚೆಗೇಡಿ ಒಯ್ದು ಕತ್ತಿ ಹರ್ಷನ ರುಂಡಕ್ಕೆ ಬಿದ್ದಿದ್ದರಿಂದ ಹರ್ಷವರ್ಧನ ಇಮ್ಮಡಿ ಪುಲಕೇಶಿ ಕತ್ತಿಂಗ ರುಂಡಕ್ಕೆ ಹಾಕೇ ಬಿಟ್ರಿ. ಹರ್ಷನ ರುಂಡ ಹಾರಿ ಹೋಗಿ ತನ್ಕೊಂಡ್ಬಿಟ್ರಿ. ಫಿಲಿಮ್ನಲ್ಲಿ ತೋರಿಸ್ತಾರಲ್ಲ ರುಂಡ, ಅವನು ಕಣ್ಣು ಮುಚ್ಚಿರ್ತಾನೆ, ಯಾರು ಕೆಳಗಿದ್ದವನು ಕಣ್ಣು ಮುಚ್ಚಿದ್ದ, ಕತ್ತಿ ಮಾತ್ರ ಇಲ್ಲಿ ಬಂದಿದ್ರಿ. ಇಮ್ಮಡಿ ಅಂದ್ಕೊಳ್ಳೆ ಹರ್ಷವರ್ಧನ ಕತ್ತಿಯನ್ನ ಬಿಟ್ಟು ಇಮ್ಮಡಿ ಪುಲಕೇಶಿ ನೀನು ಉತ್ತರ ಪತೇಶ್ವರ ಅಲ್ಲ ಪರಮೇಶ್ವರ ಅಂತೇಳಿ ಬಿರುದು ಕೊಟ್ಟಿದ್ದರಿಂದ ಇಮ್ಮಡಿ ಅವನಿಗೆ ಕೈ ಕೊಟ್ಟು ಹೆಬ್ಬಿಸಿ ಹರ್ಷನ ಮತ್ತು ಇಮ್ಮಡಿ ಇಬ್ಬರೂ ಅಪ್ಪಿಕೊಂಡ್ರಿ. ಅಪ್ಪಿಕೊಂಡು ಹರ್ಷ ಏನು ಕೆಟ್ಟಗಳಿಗೆ ಆತು, ಹೇ ಪುಲಕೇಶಿ ನೀವು ಡೋಂಟ್ ವರಿ, ಏನೋ ಒಂದು ಕೆಟ್ಟ ಗಳಿಗೆಯಲ್ಲಿ ಆತು ಅಂತೇಳಿ ಇಬ್ಬರು ಮಾತುಕತೆ ಮಾತಾಡಿ ನರ್ಮದಾ ನದಿ ಬಲದಂಡೆಯೆಲ್ಲ ನಿಂದು, ಎಡದಂಡೆಯೆಲ್ಲ ನಂದು, ನಿನ್ನ ಮೇಲೆ ಯಾರಾದರೂ ಶತ್ರು ಬಂದರೆ ನಾನು ಬರ್ತೇನೆ, ನನ್ನ ಮೇಲೆ ಶತ್ರು ಬಂದರೆ ನೀನು ಬಾ, ಇನ್ನು ಮೇಲೆ ನಾವಿಬ್ಬರು ಮಿತ್ರರು ಅಂಥೇಳಿ ಇಬ್ಬರು ದೋಸ್ತಿಗಳಾದ್ರಿ. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಐಹೊಳೆಯ ಮೇಗೂತಿ ಜೈನ ದೇವಾಲಯ ರೀ. ಮೇಗೂತಿಯಾರ ಮೇಲುಗುಡಿ ದೇವಾಲಯದ ಪೂರ್ವದ ಗೋಡೆ ಮೇಲೆ ಸಂಸ್ಕೃತದಲ್ಲಿ ರವಿಕೀರ್ತಿ ಒಂದು ಶಾಸನ ಬರ್ಸನ್ರಿ, ವೆರಿ ಇಂಪಾರ್ಟೆಂಟ್. ಬರ್ತದೆ, ಅವನು ಬರ್ತಾನೀಗ. ಇವರಿಬ್ಬರು ಮಾತಾಡ್ಬೇಕಾದ್ರೆ ಆವಾಗ ಎಲ್ಲ ಸೈನಿಕರು ಇಮ್ಮಡಿ 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 ಪುಲಕೇಶಿ 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 ಗೆದ್ದವ್ರಿಗೆಲ್ಲ ನಾವು ಅವಾಗ ಜೈತಾರ ಆಡೋರಲ್ಲ, ಗೆದ್ರ ಆಡಕ್ಕೆ ಬಂದೀವಿ, ಸೋತ್ರ ನೋಡಕ್ ಬಂದೀವಿ ಅನ್ನೋ ಮಂದಿ ಇಮ್ಮಡಿ ಪುಲಕೇಶಿ ಜಯ ಹೋ ಜಯ ಹೋ ಜಯ ಹೋ ಅನ್ಬೇಕಾದ್ರೆ ಆವಾಗ ಈ ಚೀರ ಕಬರ್ಗಿಡಿ ವಯನಿಸ್ದಂಗೆ ಎಚ್ಚರಾಗಿ ಓಡಿ ಬಂದ್ರಿ. ಹೇ ಪ್ರಭು ಪ್ರಭು ಯಾರು ಗೆದ್ರು ಅಂದ. ಇಮ್ಮಡಿ ನಾನು ಸೋತಿಲ್ಲ ಅಂದ. ಹರ್ಷ ನಾನು ಗೆದ್ದಿಲ್ಲ ಅಂದ. ಅಂದ್ರೆ ಅವ್ನಿಗೆ ಟೆನ್ಷನ್ ಒಳಗ ಯಾರು ಗೆದ್ದಿದಾರ ಆನ್ಸರ್ ಸಿಗೋಲ್ತ್ರಿ. ಇವನು ಸೋತಿಲ್ಲ ಅಂತಿದ್ದಾನೆ, ಅವನು ಗೆದ್ದಿಲ್ಲ ಅಂದ್ರೆ ಇಮ್ಮಡಿ ಗೆದ್ದಿದ್ದಾನೆ ತಾನೆ. ಅದು ಗೊತ್ತಾಗಿ ನೀವು ಕನ್ಫ್ಯೂಸ್ ಮಾಡಬೇಡಿ ನನಗೆ, ದಯವಿಟ್ಟು ಯಾರು ಗೆದ್ದಿದ್ದಾರೆ ಹೇಳಿ ಅಂತಂದ್ರಿ. ಕೊನೆಗೆ ನಾನು ಗೆದ್ದಿಲ್ಲ, ಅವನು ಗೆದ್ದಿಲ್ಲ, ಇಬ್ಬರು ಗೆದ್ದಿದ್ದೀವಿ ಅಂದ್ರಿ. ಮೊದಲೇ ಹೇಳಿದ್ದೆ ನಾನು, ಮಾತು ಕೇಳಲಿಲ್ಲ ನೀವು ಅಂದ. ಇರಲಿ ಅಂತೇಳಿ ನಿಮ್ಮ ಆಸ್ಥಾನಕ್ಕೆ ನಾನು ಬರ್ಬೋದೆ ಅಂದ ಇಮ್ಮಡಿ ಪುಲಕೇಶಿ. ಧಾರಾಳವಾಗಿ ಬರ್ಬೋದು ಅಂದ. ಇಮ್ಮಡಿ ಪುಲಕೇಶಿ ಸಾಯುವ ಸಂದರ್ಭದಲ್ಲಿ ONS ಟ್ಯಾಂಕ್ ನಮ್ಮ ಬಾದಾಮಿಗೆ ಭೇಟಿ ಕೊಟ್ಟು ಅಲ್ಲಿಗೂ ಭೇಟಿ ನೀಡಿದ್ರಿ. ಅದಾದ ನಂತರ ಅರಸಿನನ್ನು ಸೋಲಿಸಿದವ ಇಮ್ಮಡಿ ಪುಲಕೇಶಿ, ಇಮ್ಮಡಿ ಪುಲಕೇಶಿಯನ್ನು ಸೋಲಿಸಿದವ ಒಂದನೇ ನರಸಿಂಹವರ್ಮ ಕಂಚಿಯ ಪಲ್ಲವರಿ. ಮೂರೂ ಆಸ್ಥಾನಕ್ಕೆ ಭೇಟಿ ನೀಡಿದ ONS ಟ್ಯಾಂಕ್. ಆ ರವಿಕೀರ್ತಿ ಬರೆದಿರ್ತಕ್ಕಂಥ ಶಾಸನದಲ್ಲಿ ಹರ್ಷವರ್ಧನನ ಕುರಿತು ಒಂದು ವಾಕ್ಯ ಐತ್ರಿ. ಏನಂದ್ರ, ನರ್ಮದಾ ನದಿ ಕಾಳಗದಲ್ಲಿ
ಹರ್ಷವರ್ಧನ ಯುದ್ಧದಲ್ಲಿ ತನ್ನ ಗಜಪಡೆಯನ್ನ ನಾಶವೊಂದುತ್ತಿರುವುದನ್ನ ಕಂಡು ಹರ್ಷವೇ ಹಾರಿಹೋಯಿತು. ಹರ್ಷವೇ ಹಾರಿಹೋಯಿತು. ಹರ್ಷವೇ ಹಾರಿಹೋಯಿತು. ಇಂದ ರವಿಕೀರ್ತಿ ಐಹೊಳೆ ಮೇಗುತಿಯಾರ ಮೇಲುಗುಡಿ ಶಾಸನದಲ್ಲಿ ಓಕೆ ತ್ರೈರಾಷ್ಟ್ರಾಧಿಪತಿ ಎಂಬ ಬಿರುದನ್ನು ಬತ್ರಿ. ತ್ರೈರಾಷ್ಟ್ರಾಧಿಪತಿ ಮಹಾರಾಷ್ಟ್ರ, ಕರ್ನಾಟಕ, ಕೊಂಕಣ್ 3 ಪ್ರದೇಶಗಳು ಇಮ್ಮಡಿ ಪುಲಕೇಶಿಗೆ ಓದೋರಿ. ಆ್ಯಂಡ್ ಇಮ್ಮಡಿ ಪುಲಕೇಶಿ ಕೆಲವು ಜನ ಹೇಳ್ತಾರೆ ಹರ್ಷವರ್ಧನ ಇಮ್ಮಡಿ ಪುಲಕೇಶಿಗೆ ಪರಮೇಶ್ವರ ಬಿರುದೆಂಬ ಕೊಟ್ಟ, ಅಷ್ಟೇ ಹೇಳ್ತಾರೆ. ಇನ್ನೂ ಒಂದು ಬಿರುದು ಐತಿ, ಏನಂದ್ರ ಇಮ್ಮಡಿ ಪುಲಕೇಶಿ ಅರ್ಶನಿಗೆ ಒಂದು ಬಿರುದು ಕೊಟ್ರಿ. ಅವನಿಗೆ ಕೊಟ್ಟ, ಅವ್ನು ಕೊಟ್ರಿ. ಏನಂದ್ರ ಸಕಲೋತ್ತರನಾಥ. ಏನ್ರಿ? ಸಕಲೋತ್ತರನಾಥ ಎಂಬ ಬಿರುದನ್ನು ನೀಡಿದ. ಇವರಿಬ್ಬರ ಗಡಿಯೇ ನರ್ಮದಾ ನದಿ ಆಯಿತು. ಇದನ್ನ ನಾವೇನಂತೀವಿ ಅಂದ್ರ ಕಾಳಗ ಅಂತೀವ್ರಿ. ಕಾಳಗ ಅಂದ್ರೆ ಏನ್ ಗೊತ್ತಲ್ಲ? ಶ್ರೀ ಹನುಮಾನ್ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ ಡಿಸೆಂಬರ್ 5, 6, 7ರಂದು ಟಗರಿನ ಕಾಳಗವನ್ನ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿದ್ದು, ಯಾರು ಉತ್ತಮ ಟಗರುಗಳನ್ನು ಹೊಂದಿದಿರೋ ಪಂದ್ಯಾವಳಿಗಳಲ್ಲಿ ಹೆಸರುಗಳನ್ನು ನೋಂದಾಯಿಸಬೇಕು. ನೋಂದಾಯಿಸಿ ಪಾಲ್ಗೊಂಡು ವಿಜೇತರಾಗಬೇಕಾಗಿ ವಿನಂತಿ. ಟಗರಿನ ಕಾಳಗ ಅಂತೇಳಿ ಉಯ್ ಅಂತ ಒಂದು 20 ಟಗರ ಆ ಕಡೆ ಈ ಕಡೆ ಬೀಳ್ತಾರಲ್ರಪ್ಪ, ಎಷ್ಟಿರ್ತಾವ್ರಿ? ಆ ಕಡೆ ಒಂದು, ಈ ಕಡೆ ಒಂದು. ಅಲ್ಲಿ ಟಗರು, ಇಲ್ಲಿ ರಾಜರ್ನಿ. ಇದನ್ನ ಕಾಳಗ ಅಂತೀವಿ. ಇಬ್ಬರ ಮಧ್ಯೆ ನಡೆದ್ರ ಓಕೆ. ಕದನ, ಯುದ್ಧ ಇವು ಗೊತ್ತಿರ್ಬೇಕ್ರಿ. ಯುದ್ಧ, ಕದನ, ಪಾಣಿಪತ್ ಕದನನೂ ಯುದ್ಧನೂ. ಕದನ ವಾಣಿವಾಸ್ ಕದನನೂ ಯುದ್ಧನೂ. ಕದನ ಆಂಗ್ಲ ಮೈಸೂರು ಕದನಗಳು ಯುದ್ಧಗಳು. ಕಳಿಂಗ ಯುದ್ಧನೂ ಕದನನೂ ಯುದ್ಧ. ಬಕ್ಸಾರ ಕದನನೂ ಯುದ್ಧನೂ. ಪ್ಲಾಸಿ ಕದನನೂ ಯುದ್ಧನೂ. ಮತ್ತು ಅದನ್ನೇ ಕದನ ಅಂದ್ರು, ಇವನ್ ಯಾಕೆ ಯುದ್ಧ ಅಂದ್ರು? ಟೈಮ್ ಪಾಸ್ಗ ಏನೋ ಬಾಯಿ ತಪ್ಪು ಬಂತ, ಏನು ಮಿಸ್ಟೇಕ್ ಆಗಂದ್ರೇನ್ರಿ? ಏನ್ರಿ ಯುದ್ಧಕ್ಕೂ ಕದನಕ್ಕೂ ಏನು ಡಿಫ್ರೆನ್ಸ್ ರೀ? ಏನಿಲ್ಲ, ವೆರಿ ಸಿಂಪಲ್. ಡೋಂಟ್ ವರಿ, ಫೀಲ್ ಮಾಡ್ಕೋಬೇಡ್ರಿ. ಯಾವತ್ತೂ ಫೀಲ್ ಮಾಡ್ಕೋಬೇಡ್ರಿ. ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಕೇಳಿಲ್ಲ, ನೋಡಿಲ್ಲ, ಓದಿಲ್ಲ, ಅಷ್ಟೇ. ವೆರಿ ಸಿಂಪಲ್ ಆನ್ಸರ್. ಕದನ ಅಂದ್ರೆ ಇಬ್ಬರ ರಾಜರ ನಡುವೆ ನಡೆದ ಸಮರ. ಇಬ್ಬರ ರಾಜರ ನಡುವೆ ನಡೆದ ಸಮರವು ಸೈನ್ಯನೂ ಪಾಲ್ಗೊಳ್ಬಹುದು, ರಾಜರು ಪಾಲ್ಗೊಳ್ಳಬಹುದು. ಬಟ್ ಇಬ್ಬರು, 2 ರಾಜ್ಯ, ಡೋಂಟ್ ವರಿ, 2 ರಾಜ್ಯ, 2 ಸಾಮ್ರಾಜ್ಯ, 2 ಸಾಮ್ರಾಜ್ಯಗಳ ನಡುವೆ ನಡೆದ ಸಮರವು ಸೂರ್ಯ ಉದಯವಾಗಿ ಸೂರ್ಯ ಅಸ್ತ ಆಗುವುದರ ಒಳಗಾಗಿ ಇಬ್ಬರಲ್ಲಿ ಒಬ್ಬರು ಸೋತ್ರೆ ಅದು ಕದನ. ಆರ್ ಯು ಅಂಡರ್ಸ್ಟ್ಯಾಂಡ್? ಒಂದೇ ದಿನ, ಒನ್ ಡೇ ಮ್ಯಾಚ್. ಕಾಳಗ T20 ಇದ್ದಂಗ್ರಿ, ಯುದ್ಧ ಟೆಸ್ಟ್ ಇದ್ದಂಗ್ರಿ. ಬರ್ ಕ್ಲಿಯರ್? ಒಂದೇ ದಿನ, ಅದಕ್ಕೆ ಡೇಟ್ ಅದಾವ್ರಿ. ಸ್ಥಳದ ಹೆಸರೇ ಕದನ ರೀ. ವಾಂಡಿವಾಸ್ ಕದನ, ಬಕ್ಸಾರ ಕದನ, ಪಾಣಿಪತ್ ಕದನಗಳು, ತರೈನ್ ಯುದ್ಧಗಳು. ನೆಕ್ಸ್ಟ್ ಹಳದಿಘಾಟ್ ಕದನ, ಸಲೇರ್ ಕದನ, ವಾಂಡಿವಾಸ್ ಕದನ, ಬಕ್ಸಾರ ಕದನ, ಪ್ಲಾಸಿ ಕದನ. ಆರ್ ಯು ಅಂಡರ್ಸ್ಟ್ಯಾಂಡ್ ಎವ್ರಿಬಾಡಿ? ಸಿಂಗಲ್ ಡೇಟ್ ಇರ್ತಾವ್ರಿ. ಏಪ್ರಿಲ್ 21, 1526 ಮೊದಲೇ ಪಾಣಿಪತ್ ಕದನ. ನವೆಂಬರ್ 5, 1556 ಎರಡನೇ ಪಾಣಿಪತ್ ಕದನ. ದ ವೆರಿ ಇಂಪಾರ್ಟೆಂಟ್ ಜನವರಿ 14, 1761 ಮೂರನೇ ಪಾಣಿಪತ್ ಕದನ. ಜೂನ್ 23, 1757 ಪ್ಲಾಸಿ ಕದನ. ಅಕ್ಟೋಬರ್ 22,
1764 ಬಕ್ಸಾರ ಕದನ. ಜನವರಿ 20 1760 ವಾಂಡಿವಾಸ್ ಕದನ. ಜನವರಿ 23 1565 ತಾಳಿಕೋಟೆ ಕದನ. ಆರ್ ರಕ್ಕಸ ತಂಗಡಿಗಿ ಕಾಳಗ, ಆರ್ ಬನ್ನಿಹಟ್ಟಿ ಕಾಳಗ. ಇವ್ರಿಗೆ ಹಾಗಾದ್ರೆ ಯುದ್ಧ ಮೊದಲನೇ ಮಹಾಯುದ್ಧ 1914 18, ಎರಡನೇ ಮಹಾಯುದ್ಧ 1939 45 ವರ್ಷಗಳು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1740 ಎಷ್ಟು 60 68 66 ಎಸ್. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767 69 ಮದ್ರಾಸ್ ಒಪ್ಪಂದ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ 1780 84 ಮಂಗಳೂರು ಒಪ್ಪಂದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790 92 ಶ್ರೀರಂಗಪಟ್ಟಣ ಒಪ್ಪಂದ. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799 ಶ್ರೀರಂಗಪಟ್ಟಣ ಒಪ್ಪಂದ. ಟಿಪ್ಪು ಸುಲ್ತಾನ್ ಸತ್ತ. ಲಾರ್ಡ್ ವೆಲ್ಲೆಸ್ಲಿ ಮೈಸೂರನ್ನ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಒಪ್ಪಿಸಿದ. ನಾಲ್ಕನೇ ಇವರ ಕೇಳ್ತಾನ್ರಿ, ದಯವಿಟ್ಟು ಪ್ಲೀಸ್ ಒಪ್ಪಂದಗಳು ಕೇಳ್ತಾನ್ರಿ. ಮಾಮಾಶ್ರೀ ಅಂತಿರೋದು, ಮಾಮಾಶ್ರೀ ಅಂದ್ರ ಮಾ ಅಂದ್ರ ಮದ್ರಾಸ್, ಮಾ ಅಂದ್ರ ಮಂಗಳೂರು, ಶ್ರೀ ಅಂದ್ರ ಶ್ರೀರಂಗಪಟ್ಟಣ. ಮಾಮಾಶ್ರೀ ಇಷ್ಟ ನೆನಪಿಟ್ಕೊಳ್ಳ್ರಿ. 67 69, 80 84, 90 92, 99 ಕ್ಲಾಸ್. ಲಾರ್ಡ್ ವಾರನ್ ಹೆಸ್ಟಿಂಗ್ಸ್, ಕಾರ್ನ್